ಕೆಲವೇ ಹೊತ್ತಲ್ಲಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್, ಕದನ ವಿರಾಮದ ಬಳಿಕ ಭದ್ರತಾ ಸಮಿತಿ ಸಭೆ, ಗಡಿ ರಾಜ್ಯಗಳ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಅವಲೋಕನ. ಭಾರತದ ಮೇಲಿನ ದಾಳಿಗೆ ಪಾಕಿಸ್ತಾನಕ್ಕೆ ನೆರವು, ಟರ್ಕಿ ಪ್ರವಾಸ ಉತ್ಪನ್ನ ಬಹಿಷ್ಕರಿಸಲು ಅಭಿಯಾನ, ಬಾಯ್ಕಾಟ್ ಮೂಲಕ ಬಿಸಿ ಮುಟ್ಟಿಸಲು ನಿರ್ಧಾರ. ಉಗ್ರರ ನಾಶಕ್ಕೆ ಅವರ ಸಹೋದರಿಯನ್ನ ಕಳಿಸಿದೆವು, ಸೋಫಿಯಾ ಕುರೇಶಿ ಬಗ್ಗೆ ಬಿಜೆಪಿ ಸಚಿವ ವಿವಾದಿತ ಹೇಳಿಕೆ, ಇತ್ತ ಬೆಳಗಾವಿಯ ಮನೆ ಮೇಲೆ ದಾಳಿಯಾಗಿದೆ ಅಂತ ವದಂತಿ. ಕದನ ವಿರಾಮದ ಬಳಿಕ ಸಹಜ ಸ್ಥಿತಿಗೆ ಕಾಶ್ಮೀರ, ಪಂಜಾಬ್ ಗಡಿ ಪ್ರದೇಶಗಳಲ್ಲೂ ಎಂದಿನಂತೆ ಜನಜೀವನ, ಮುನ್ನೆಚ್ಚರಿಕೆ ಕ್ರಮವಾಗಿ ಭದ್ರತಾ ಪಡೆ ನಿಯೋಜನೆ. ಚಲಿಸ್ತಾ ಇದ್ದ ಕಾರಿನ ಮೇಲೆ ಉರುಳಿ ಬಿದ್ದ ಕಂಟೈನರ್, ಮೈಸೂರಿನಲ್ಲಿ ಚಾಲಕ ಸ್ಥಳದಲ್ಲೇ ಸಾವು, 6 ಮಂದಿಗೆ ಗಂಭೀರ, ಇತ್ತ ಬೆಂಗಳೂರಿನಲ್ಲಿ ಡಿವೈಡರ್ ಹತ್ತಿದ ವೆಹಿಕಲ್.